ಆ ಸೊಪ್ಪು ಕೊಟ್ರೆ ಇರೋ ಕಷ್ಟ ಎಲ್ಲ ಹೋಗುತ್ತಾ? ಸಿಲ್ಲಿ ಅನ್ಸಲ್ವಾ? ಜಾಸ್ಮಿನ್, ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ಎಷ್ಟು ಬೆಲೆ ಬಾಳೋ ವಸ್ತುನ ಕೊಡ್ತಿದ್ದೀವಿ ಅನ್ನೋದು ಮುಖ್ಯನೇ ಅಲ್ಲ. ಎಷ್ಟು ಕೊಡ್ತಿದ್ದೀವಿ ಅನ್ನೋದು ಕಾರಣನೇ ಅಲ್ಲ. ಚಿಕ್ಕದಾದ್ರೂ ದೊಡ್ಡದಾದ್ರೂ ಕೊಡೋವಾಗ ಮನಸ್ಸಲ್ಲಿರೋ ಭಾವನೆಗಳು, ಐ ಮೀನ್ ಫೀಲಿಂಗ್ಸ್, ವೆರಿ ಇಂಪಾರ್ಟೆಂಟ್. ಇಷ್ಟನ್ನು ಮಾತ್ರ ಕೊಡೋಕ್ಕಾಗ್ತಿದೆ ಅಂತ ಅನ್ಕೋಬೇಕೇ ಹೊರತು ನಾನು ಎಷ್ಟು ಬೇಕಾದರೂ ಕೊಡಬಲ್ಲೆ ಅನ್ನೋ ಅಹಂಕಾರದಲ್ಲಿದ್ದರೆ ಎಷ್ಟು ಶ್ರೀಮಂತರೇ ಆದರೂ ಸರಿ, ತೊಂದರೆ ಅಂತೂ ತಪ್ಪಿದ್ದಲ್ಲ. ತುಂಬ ಚೆನ್ನಾಗಿ ಹೇಳಿದೆ ವಿಶಾಲ್. ಎಷ್ಟೋ ಕೋಟಿ ಆಸ್ತಿ ಇದ್ರೂ ಯಾಕೋ ಏನೋ ಒಂದು ಕಷ್ಟ ನಷ್ಟ ಆಗ್ತಿದೆ ಅಂತಂದ್ರೆ ಯಾವುದೋ ಜನ್ಮದಲ್ಲಿ ಪುಣ್ಯ ಕಾರ್ಯದ ವಿಷಯದಲ್ಲಿ ನಿರ್ಲಕ್ಷ್ಯ ಮಾಡಿರ್ತೀವಿ. ಹಾ ಅಮ್ಮ ನಯನಿ, ನೀನು ಈ ಮನೆಗೇನೋ ಒಳ್ಳೇದು ಮಾಡಬೇಕು ಅಂತಿದ್ಯಾ, ಯೋಚನೆ ಮಾಡಬೇಡ, ಮುಂದುವರ್ಸು. ಕೊಡು ನೈನಿ, ನೀನು ಇಸ್ಕೊಳ್ಳೆ ದುರಂದರ. ನೋ 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 ನೋ, ಐ ಡೋಂಟ್ ಲೈಕ್ ಇಟ್. ಹೊಡೆದ್ರೆ ಹಲ್ಲೆಲ್ಲ ಉದುರೋಗ್ಬೇಕು. ಅಮ್ಮನವರಿಗೆ ಪೂಜೆ ಮಾಡಿ ಕೊಡ್ತಾ ಇದ್ರೆ ಬೇಡ ಅಂತ್ಯಾ? ಇಸ್ಕೋ. ವಾಟ್ ಇಸ್ ದಿಸ್ ಮಾಮ್? ಅತ್ತೆ ತಗೊಳ್ಳಿ, ಕುಡಿಲಿ, ತಗೊಳ್ಳಿ. ನಿಜವಾಗ್ಲೂ ಇವಳು ನನಗೆ ಭಿಕ್ಷೆ ಹಾಕೋ ಥರನೇ ಹಾಕ್ತಿದ್ದಾಳೆ. ಅಪಹಾಸ್ಯ ಮಾಡಿದ್ರು ಅಮ್ಮನವರು ಕ್ಷಮಿಸ್ತಾರೆ ಅಮ್ಮವ್ರೆ. ನೀವು ಗೊತ್ತಿಲ್ಲದೆ ಹಾಗಂದಿರ್ತೀರಾ ಬಿಡಿ, ತಗೊಳ್ಳಿ. ಕೈಯಲ್ಲಿ ಕೊಡು ಸಾಕು. ಯಜಮಾನ್ರೆ, ಥ್ಯಾಂಕ್ಸ್ ಅಮ್ಮ. ನೈನಿ ನಂಗು. ದೊಡ್ಡ ಯಜಮಾನ್ರೆ, ನೈನಿ ನನಗೆ. ಯಜಮಾನ್ರೆ, ತಗೊಂಡ್ ಬಂದಿರೋರು ದಾನ ಕೊಡೋರು ಕೇಳ್ಬಾರ್ದು. ಈಗ ನೀವೆಲ್ಲರೂ ಸೇರಿ ಒಂದ್ ಮಾತು ಹೇಳ್ಬೇಕು. ಏನು ಹೇಳ್ಬೇಕಮ್ಮ? ವಿಶಾಲಾಕ್ಷಿಯೇ ನಮಃ ಅಂದ್ರೆ ಕೋರಿಕೆನ ನೆರವೇರಿಸೋ ಜಗನ್ಮಾತೆ ನನಗ್ ವರ ಕೊಡಮ್ಮ ಅಂತ ಅರ್ಥ ಅಮ್ಮವ್ರೆ. ಯಾಕೆ ಸುಮ್ಮನಿದ್ದೀರಾ? ಹೇಳಿ. ನಾನು 1 2 3 ಕೌಂಟ್ ಮಾಡ್ತೀನಿ, ಆವಾಗ ಹೇಳಿ. ರೆಡಿ? 1 2 3. ವಿಶಾಲಾಕ್ಷಿಯೇ ನಮಃ. ಶ್ರೀ ವಿಶಾಲಾಕ್ಷಿಯೇ ನಮಃ. ಶ್ರೀ ವಿಶಾಲಾಕ್ಷಿಯೇ ನಮಃ. ವಿಶಾಲಾಕ್ಷಿಯೇ ನಮಃ. ಶ್ರೀ ವಿಶಾಲಾಕ್ಷಿಯೇ ನಮಃ. ಶ್ರೀ ವಿಶಾಲಾಕ್ಷಿಯೇ ನಮಃ. ಶ್ರೀ ವಿಶಾಲಾಕ್ಷಿಯೇ ನಮಃ. ಶ್ರೀ ವಿಶಾಲಾಕ್ಷಿಯೇ ನಮಃ. ಬೆಳಿಗ್ಗೆನೆ ಒಳ್ಳೆ ಪಾಠ ಹೇಳಿಸ್ಕೊಂಡಂಗಾಯ್ತು. ನಡೀರಿ, ಇನ್ನೇನು ಉಳಿದಿದೆ ನನ್ನ ಕೈಯಲ್ಲಿ? ಈ ಸೊಪ್ಪು ಬಿಟ್ರೆ. ನಡಿಯಪ್ಪ ಜಶ್ವಂತ. ಅಮ್ಮ ಅಮ್ಮ, ಏನಾಯ್ತೆ? ಯಾಕೆ ಹಾಕಿ ಹೋಗ್ತಿದ್ಯಾ? ನನ್ ಖುಷಿಯಾಗಿ ಕರೆದ್ರು ಯಾಕೆ ನೀನ್ ಹಂಗಂತ್ಯಾ? ಏನೇ ಇದೆಲ್ಲ? ಹೊಸ ಬಟ್ಟೆನಮ್ಮ, ನೋಡು ಎಷ್ಟಿದೆ. ಇದು ನನ್ನ ಹುಟ್ಟುಹಬ್ಬಕ್ಕೆ, ಇದು ಹೋಲಿ ಆಡಕ್ಕೆ, ಇದು ಅಮ್ಮನವ್ರ ಜಾತ್ರೆಗೆ, ಇದು ಯುಗಾದಿ ಹಬ್ಬಕ್ಕೆ. ಯಾಕೆ ತಗೊಂಡ್ ಬಂದೆ? ನಿನ್ನನ್ನಲ್ಲ, ನಿನಗ್ ದುಡ್ಡು ಕೊಟ್ರಲ್ಲ, ಮಾವನ್ ಕೇಳ್ಬೇಕು. ದುಡ್ಡು ಕೊಟ್ಟಿದ್ದು ತಾತ ಅಲ್ಲಮ್ಮ, ಚಿಕ್ಕ ಯಜಮಾನ್ರು ಕೊಟ್ಟಿದ್ದು. ಯಾರು? ಹೊಸ್ದಾಗ್ ಕೇಳ್ತಿದ್ಯಲ್ಲಮ್ಮ, ವಿಕ್ರಾಂತ್ ಯಜಮಾನ್ರು, ನಮ್ಮ ಅಕ್ಕನ ಗಂಡನ್ ತಮ್ಮ. ಮರ್ಯಾದೆ ತೆಗಿತ್ಯಾ? ಅವ್ರ ಹತ್ರ ದುಡ್ಡು ತಗೊಂಡು ಬಟ್ಟೆಗಳು ತಗೋತ್ಯಾ? ಯಾಕೆ ಹೀಗ್ ಮಾಡ್ದೆ? ಹೊಡಿಬೇಡಮ್ಮ. ಅಮ್ಮ ಯಾಕಮ್ಮ ಹೊಡಿತ್ಯಾ? ಹೊಡಿಯೋದಲ್ಲ ಕಣೆ, ಸಾಯಿಸ್ಬಿಡ್ತೀನಿ ನಿನ್ನ. ಯಾಕೆ ಹೀಗ್ ಮಾಡ್ದೆ? ಯಾಕೆ ಹೊಡಿತಿದ್ಯಾ? ನೋಡಿ ಮಾವ, ಇವಳು ಎಂತ ಕೆಲಸ ಮಾಡಿದಾಳೆ. ವಿಕ್ರಾಂತ್ ಅವ್ರ ಹತ್ರ ದುಡ್ಡು ತಗೊಂಡು ಬಟ್ಟೆಗಳು ತಗೊಂಡ್ ಬಂದಿದ್ದಾಳೆ, ಬಟ್ಟೆಗಳು ತಂದಿದ್ದಾಳೆ. ಇವಳಿಂದ ನಮ್ ನೈನಿಗೂ ಕೆಟ್ಟ ಹೆಸರು ಬರುತ್ತೆ.
ನಮ್ ಮರ್ಯಾದೆ ತೆಗಿಯೋಕೆ ಹುಟ್ಟಿದಾಳೆ ಇವಳ. ಸುಮನ, ಏನು ಈ ಹುಚ್ಚಾಟ? ವಿಕ್ರಾಂತ್ ಅವ್ರ ಹತ್ರ ದುಡ್ಡು ಇಸ್ಕೊಳ್ತೀಯ, ಅವ್ರ ಹತ್ರ ಕೈ ಚಾಚಿ ನಿನ್ನ ಆತ್ಮಾಭಿಮಾನ ನೀನೇ ಕಳ್ಕೊಳ್ತೀಯಾ? ನಾನು ಹೇಳೋದನ್ನ ಕೇಳಿ ತಾತ. ನಾನೇನು ಶಾಪಿಂಗ್ ಹೋಗ್ಬೇಕು ದುಡ್ಡು ಕೊಡಿ ಅಂತ ಕೇಳಿಲ್ಲ. ಅಮ್ಮನವ್ರ ಜಾತ್ರೆಗೆ ಎಲ್ಲರೂ ಚಂದ ಕೊಡ್ತಾರೆ ಅಂತ ಹೇಳ್ತಾ ಇದ್ದೆ. ಪೂರ್ತಿ ಕೇಳಿಸ್ಕೊಳ್ದೆ ದುಡ್ಡು ಕಳಿಸ್ಬಿಟ್ರು. ಅವ್ರು ಕಳ್ಸಿರೋ ದುಡ್ಡನ್ನ ಅಮ್ಮೋರ್ ಹೆಸರಲ್ಲಿ ಚಂದ ಬರ್ದು ಇನ್ ಮಿಕ್ಕಿದ ದುಡ್ಡನ್ನ ಹುಂಡಿಗೆ ಹಾಕಿದ್ರೆ ಏನ್ ಉಪಯೋಗ ಅಂತ ನನ್ನ ಹತ್ರ ಹೇಗೂ ಬಟ್ಟೆ ಇರ್ಲಿಲ್ವಲ್ಲ, ಅದಕ್ಕೆ ಹೊಸ ಬಟ್ಟೆ ತಗೊಂಡೆ. ಹಲ್ಲು ಉದುರಿಸ್ಬಿಡ್ತೀನಿ. ಏನ್ ಇರು ಅನ್ಕೊಂಡಿದ್ಯಾ? ಶ್ಯಾಮಲಾ, ಬೇಕು ಅಂತ ದುಡ್ಡು ಕೇಳಿಲ್ವಲ್ಲ, ತಿಳಿದೇ ಮಾಡಿದಾಳೆ. ಅದು ನಿನ್ನ ಅಮ್ಮಂಗೆ ಅರ್ಥ ಆಗೋ ತರ ಹೇಳು ತಾತ. ನೀನು ಅಷ್ಟೇ ಹಾಗೆ ಖರ್ಚು ಮಾಡಬಾರ್ದು ಸುಮ್ಮನ. ವಿಕ್ರಾಂತ್ ಏನೋ ಹಣ ಕಳಿಸಿದ್ರು, ಸರಿ, ಅದನ್ನ ನಮಗೆ ಹೇಳ್ಬೋದಿತ್ತಲ್ಲ. ಹೇಳಿದ್ರೆ ಆ ದುಡ್ಡನ್ನ ತಗೊಂಡ್ ಹೋಗಿ ಆ ಅಂಗಡಿ ಒಂದ್ ಸಲ ತೀರಿಸ್ಬಿಡ್ತೀರೇನೋ ಅಂತ ಅನ್ಕೊಂಡೆ. ಚಂದ ಅಂತ ತಗೊಂಡಿರೋ ದುಡ್ಡಿಂದ ಬೇರೆ ಸಾಲ ತೀರಿಸಬಾರ್ದಮ್ಮ, ಅದು ಸರಿಯಲ್ಲ. ಈ ಬಟ್ಟೆಗಳನ್ನೆಲ್ಲ ಕೊಟ್ಟು ದುಡ್ಡು ಇಸ್ಕೊಂಡ್ ಬಾ. ಹಾಗೆ ತಗೊಳಲ್ವಂತೆ. ಒಂದ್ಸಲ ತಗೊಂಡ್ರೆ ವಾಪಸ್ ಮಾಡಕ್ಕಾಗಲ್ಲ. ಈಗೇನ್ ಮಾಡ್ತೀಯಾ? ಬಟ್ಟೆ ತಗೊಂಡು ಮರ್ಯಾದೆನ ಕಳ್ಕೋಬೇಕು ಅಂತ್ಯಾ? ಕೋಪ ಮಾಡ್ಕೋಬೇಡ ಶ್ಯಾಮಲಾ. ವಿಕ್ರಾಂತ್ ಅವ್ರ ಊರಿಗೆ ಬಂದಾಗ ಕೊಟ್ಟಿರೋ ದುಡ್ಡನ್ನು ಸಾಲ ಅನ್ಕೊಂಡು ಬಾಕಿ ತೀರಿಸ್ತೀನಿ ಬಿಡು. ನೀನು ಒಳಗೆ ನಡಿ. ಬಟ್ಟೆ ತುಂಬಾ ಚೆನ್ನಾಗಿದೆ ತಾತ. ನೋಡ್ತ್ಯಾ? ಮಾತಾಡಿದ್ರೆ ಹಲ್ಲೆಲ್ಲ ಉದುರಿಸ್ಬಿಡ್ತೀನಿ, ಹುಷಾರ್. ಮಾತಾಡಲ್ಲ, ಹೋಗು. ತುಂಬಾ ಚೆನ್ನಾಗಿದೆ ತಾತ. ವಿಶಾಲ್, ಅಮ್ಮ. ನೀನ್ ಬ್ಯುಸಿ ಇದೆಯಪ್ಪ? ಅಮ್ಮ, ನೀವು ನನ್ನ ಹತ್ರ ಮಾತಾಡೋಕ್ಕೆ ಅಂತ ಬಂದಾಗ ಯಾವ ಕೆಲಸ ಆದರೂ ಸರಿ ಪಕ್ಕಕ್ಕಿಡ್ತೀನಿ. ಕಮ್ ಕೂತ್ಕೊಳ್ಳಿ ಅಮ್ಮ. ಸೋ ಸ್ವೀಟ್ ಆಫ್ ಯು. ನಾನು ನಿನ್ ರೂಮಿಗೆ ಬರೋಕ್ಕೂ ಮುಂಚೆ ಏನ್ ಅನ್ಕೊಂಡೆ ಗೊತ್ತಾ? ಹೇಳಿ ಅಮ್ಮ. ಆ ಹಳೆ ಪಾತ್ರೆಗಳನ್ನೆಲ್ಲ ನೈನಿ ಕ್ಲೀನ್ ಮಾಡಿದಾಳಲ್ಲ, ಅದೆಲ್ಲ ಏನು, ಅದ್ರಲ್ಲಿ ಏನಿದೆ ಅಂತ ಚೆಕ್ ಮಾಡೋಣ ಅನ್ಕೊಂಡೆ. ಅಮ್ಮ, ಅದರಲ್ಲಿ ಅಂಥದ್ದು ಏನಿರುತ್ತೆ ಹೇಳಿ? ಇದೇನು ಇವ್ ನನ್ನೇ ವಾಪಸ್ ಪ್ರಶ್ನೆ ಕೇಳ್ತಿದ್ದಾನಲ್ಲ. ಆ ಬಾಕ್ಸ್ ಬಗ್ಗೆ ಇವನ್ಗೇನು ಗೊತ್ತಿಲ್ಲ ಅನ್ಕೋಬೇಕಾ? ಇವಾಗ ಅದ್ರ ಬಗ್ಗೆ ಯಾಕೆ ಕೇಳ್ತಿದ್ದೀರಾ ಅಮ್ಮ? ಅಯ್ಯೋ ಏನಿಲ್ಲಪ್ಪ, ಅದೇನೋ ವಸ್ತು ಸಿಕ್ತಂತಲ್ಲ, ಅದೇನು ಅಂತ ತಿಳ್ಕೊಳ್ಳೋಣ ಅಂತ ಕ್ಯಾಶುಯಲ್ ಆಗಿ ಕೇಳ್ದೆ ಅಷ್ಟೇ. ಹಾಸ್ನಿಯತ್ಗೆ ಅಹಲ್ಯ ಆಂಟಿ ಅಮ್ಮಂಗೆ ಗೊತ್ತಿಲ್ಲದೆ ಮ್ಯಾನೇಜ್ ಮಾಡಿರೋ ವಿಷಯನ ನಾನಿವಾಗ ಅಮ್ಮಂಗೆ ಹೇಳಿದ್ರೆ ಅಮ್ಮ ನೊಂದ್ಕೋತಾರೆ. ಸುಳ್ಳು ಹೇಳೋದಕ್ಕೂ ಇಷ್ಟ ಇಲ್ಲ. ಆದರೆ ಈಗ ನಿಜ ಗೊತ್ತಾಗ್ತಿದ್ರೆ ಅಮ್ಮ ರಿಲ್ಯಾಕ್ಸ್ ಆಗಲ್ಲ ಅನ್ಸುತ್ತೆ. ಏನು ಮಾಡಲಿ ನಾನು? ಏನ್ ವಿಶಾಲ್ ಯೋಚನೆ ಮಾಡ್ತಿದ್ಯಾ? ಏನ್ ಸಿಕ್ತು? ಅಮ್ಮ, ಯೋಚಿಸ್ತಿದ್ದೀನಿ. ಅದು ಸಿಕ್ಕಿದೆ ಅಲ್ವಾ? ಹೇಳು ವಿಶಾಲ್, ಏನದು? ಜುಮ್ಕಿ. ಜುಮ್ಕಿನಾ? ಹೌದಮ್ಮ. ಲಾಸ್ಟ್ ಇಯರ್ ನಾವು ಮುಕ್ಕಂಟಿಪುರ ಜಾತ್ರೆಗೆ ಹೋದಾಗ ನನಗೊಂದು ಜುಮ್ಕಿ ಸಿಕ್ಕಿತ್ತಲ್ಲ, ಅದಕ್ಕೆ ನಾನು ಲಕ್ಕಿ ಅಂತ ಹೆಸರಿಟ್ಟು ಕೂಡ ಕರೀತಿದ್ದೆ. ನೆನ್ಪಾಯ್ತಾ? ಅದೇ ಜುಮ್ಕಿ.
ಸೊ ಇವತ್ತು ನಿನ್ನನ್ನು ಸೇವ್ ಮಾಡಿದೀಯ ಅಂತಾಯ್ತು. ಗ್ರೇಟ್. ಹಾ, ಅದೇ ಸಿಕ್ಕಿರೋದು. ಮತ್ತೆ ಈಗ ನೀನು ಸಿಗ್ಲಿಲ್ವಾ? ಅಮ್ಮ, ದಿನ ಸಿಗೋದಕ್ಕೆ ಆ ಥರ ಬೀಳಿಸ್ಕೊಳ್ಳೋ ಅಮಾಯಕರು ಎಲ್ಲಿರ್ತಾರೆ ಹೇಳಿ? ಆ ಜುಮ್ಕಿನೂ ಕೂಡ ಅವಳದೆ ಅಂತ ಜಾಸ್ಮಿನ್ ತಗೊಂಡು ಹೋಗ್ಬಿಟ್ಲು. ಇವನು ನಿಜ ಹೇಳ್ತಾ ಇದ್ದಾನ ಸುಳ್ಳು ಹೇಳ್ತಿದ್ದಾನ ಅಂತ ತಿಳ್ಕೊಳ್ಳೇಬೇಕು. ಇಟ್ಸ್ ಓಕೆ ಕಂದ, ಯು ಕ್ಯಾರಿ ಆನ್. ಓಕೆಮ್ಮ. ಓಹ್, ಏನಾಯ್ತು ಅಮ್ಮೋರೆ? ನನಗೇನಾಗಿದ್ಯೆ? ಅಪ್ಪಿ ತಪ್ಪಿ ಏನಾದ್ರೂ ಮಾಡ್ಬೇಕು ಅನ್ಕೊಂಡಿದ್ಯಾ ಹೇಗೆ? ಅಯ್ಯೋ, ಅಡ್ಡ ಯಾಕೆ ನಿಂತ್ರಿ ಅಂತ ಕೇಳ್ದೆ ಅಷ್ಟೇ. ಹ, ನಾನು ಇಷ್ಟುದ್ದ ಬೆಳೆದಿದ್ದೀನಿ ಅಂತ ಹೇಳೋಕಾಗ್ದೆ ಅಡ್ಡ ನಿಂತಿದ್ದೀನಿ ಅಂತ ಹೇಳ್ತಾ ಇದ್ಯಾ? ಓ ಅಮೆರಿಕಾ ಆಂಟಿ, ಕಿವಿಯಲ್ಲಿ ಹತ್ತಿ ಏನಾರು ಇಟ್ಕೊಂಡಿದ್ದೀರಾ? ಏನೇ ಈ ಗಿಳಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದೆ? ರೆಕ್ಕೆ ಕಿತ್ತಾಕ್ಬಿಡ್ತೀನಿ ಅಂತ ಹೇಳೋದಕ್ಕೆ. ಹಾಗೆ ಮಾತಾಡ್ಬೇಡ ಶಿವ. ಸ್ವಲ್ಪ ಸರ್ಕೊಳ್ಳಿ ಅಮ್ಮೋರೆ, ನಾನು ದೊಡ್ಡ ಯಜಮಾನ್ರಿಗೆ ಮಾತ್ರೆ ಕೊಡಬೇಕು. ನಿನ್ ತಲೆ, ಅವ್ರ ಪರ್ಮಿಷನ್ ನೀನ್ ಯಾಕೆ ಕೇಳ್ತೀಯ ನಯನಿ? ನೀನು ಈ ಮನೆ ಸೊಸೆ ನಯನಿ. ನಿಂಗೆ ಪಂಚಪಾಂಡವ್ರದ್ದು ಸಪೋರ್ಟ್ ಇದೆ. ಕೌರವ್ರ ಕಾಟಕ್ಕೆ ನೀನೇನ್ ಭಯ ಪಡ್ಬೇಡ. ಬಾಯ್ ಮುಚ್ಚು, ಪ್ಯಾರೆಟ್ ರಾಸ್ಕಲ್ ನೀನು. ಕ್ಯಾರೆಟ್ ತರ ಮುರ್ದ್ ಹಾಕ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ? ನಾನ್ ಮುಟ್ಟಕ್ಕೂ ಆಗಲ್ಲ ನಿನಗೆ. ಅಯ್ಯೋ ನಿನ್ನ. ಅವ್ರ ನನ್ನ ಹತ್ರ ಬರೋಷ್ಟ್ರಲ್ಲಿ ನೀನ್ ಹೊರಟೋಗೋ ನಯನಿ. ನಿಂತ್ಕೊಳೆ. ತುಂಬಾ ಬುದ್ಧಿವಂತಿಕೆ ತೋರಿಸ್ತಾ ಇದ್ದೀರಾ. ನಿಮ್ಮ ಆಟ ನನ್ನ ಹತ್ರ ನಡೆಯಲ್ಲ. ನಾವೇನ್ ಆಡ್ತಾ ಇಲ್ಲ, ನೀವೇ ಆಟಾಡ್ತಿರೋದು. ಇದ್ರ ಮಾತು ಕೇಳಿ ನನ್ನ ತಲೆ ಸಿಡ್ದು ಹೋಗ್ತಾ ಇದೆ. ನಿನ್ನ ಕೈ ಮುಗಿತೀನಿ ಶಿವ, ಸ್ವಲ್ಪ ಹೊತ್ತು ಮಾತಾಡದೆ ಹಾಗೆ ಇರು. ಆಯ್ತು ನಯನಿ, ನೀನೇ ಮಾತಾಡು. ಅಮ್ಮೋರೆ, ನನ್ನನ್ನು ಬಿಟ್ಬಿಡಿ. ಸಮಯಕ್ಕೆ ಸರಿಯಾಗಿ ಮಾತ್ರೆ ಕೊಟ್ರೆ ಮಾತ್ರ ಅವ್ರು ಹುಷಾರಾಗೋದು. ಅಂದ್ರೆ ನೀನೊಬ್ಳೆ ಅವ್ರ ಬಗ್ಗೆ ಕಾಳಜಿ ತೋರಿಸ್ತಾ ಇರೋದು ಅಂತ ಎಲ್ರೂ ತಿಳ್ಕೊಬೇಕಾ ಏನು? ನನ್ನ ಅಣ್ಣನ್ನ ಮಾಮ್ನ ಇಂಪ್ರೆಸ್ ಮಾಡಿ ಪರ್ಮನೆಂಟ್ ಆಗಿ ಇದೇ ಮನೇಲಿ ಸೆಟ್ಲ್ ಆಗ್ಬೇಕು ಅನ್ಕೊಂಡಿದ್ಯಾ? ನಿನ್ನ ಆಟ ನಡೆಯೋಕ್ ಬಿಡಲ್ವೇ? ಸೀರೆ ಉಟ್ಕೊಂಡು ಸಂಪ್ರದಾಯಸ್ಥೆ ತರ ಕಾಣಿಸ್ತೀಯ, ಆದ್ರೆ ಮನುಷ್ಯರನ್ನ ಹೇಗೆ ಯಾಮಾರ್ಸೋದು ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ಅಮ್ಮೋರೆ, ನಾನು ಯಾಕೆ ಹಾಗೆಲ್ಲ ಮಾಡಲಿ? ನೀನು ಕಾಂಪ್ರಮೈಸ್ ಆದ್ರೆ ನಾನು ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ನಿನ್ನ ನಮ್ಮ ಅಣ್ಣನ ರೂಮ್ ಒಳಗಡೆ ಹೋಗೋದಕ್ಕೆ ಬಿಡಲ್ಲ ಅಂದ್ರೆ ಬಿಡಲ್ಲ. ಕೊಡು. ಅಯ್ಯೋ, ಅದು ಹಾಗಲ್ಲ. ಕೊಡು. ನಾನು ಹೇಳೋದು ಕೇಳಿ. ಕೊಡೆ. ಅದು ಹಾಗಲ್ಲ ಅಮ್ಮೋರೆ. ಅಮ್ಮವರು ಇಲ್ಲ, ಯಜಮಾನ್ರು ಇಲ್ಲ. ಕೊಡೆ ಅಮ್ಮೋರೆ. ನೋಡಿದ್ಯಾ ಶಿವ? ಚೆನ್ನಾಗೇ ನೋಡ್ದೆ. ನನ್ನನ್ನಂತೂ ಮಾತಾಡ್ಬೇಡ ಅಂತ ಹೇಳ್ದೆ. ಅಮೆರಿಕಾ ಆಂಟಿ ಬೈದ್ ಹೋದ್ರು. ನನ್ ಮುಖ ಏನ್ ನೋಡ್ತೀಯಾ? ಬಾ ಹೋಗೋಣ. ಜೆಸಿ, ನೋಡ್ತಿದ್ರೆ ನೈನಿ ಗಾಯತ್ರಿ ಗ್ರೂಪ್ ಆಫ್ ಕಂಪ್ನೀಸ್ ಕೂಡ ಟೇಕ್ ಓವರ್ ಮಾಡೋ ಹಾಗಿದ್ದಾಳೆ. ಯಾಕೆ ಬೆಳಿಗ್ಗೆನೆ ಎದ್ದು ಎಲ್ಲ ಕಂಪನಿಗೆ ಹೋಗಿ ಚಗಣಿ ಸಾರಿಸಿ ರಂಗೋಲಿ ಹಾಕಕ್ಕ? ಇಲ್ಲ ಅಂದ್ರೆ ಏನ್ ಬ್ರೋ? ಇಂಗ್ಲಿಷೇ ಅಲ್ಲ, ಕನ್ನಡನೂ ಓದಕ್ ಬರಲ್ಲ ಆ ನೈನಿಗೆ. ವಿಶಾಲ್ ಹೆಂಡತಿ ಆಗಿರೋದಕ್ಕೆ ಆಸ್ತಿ ಮಾತ್ರ ಅವಳ ಹೆಸರಲ್ಲಿದ್ದೇ ಹೊರತು, ಇಲ್ಲ ಅಂದಿದ್ರೆ ಚಿಪ್ಪು ಕೂಡ ಸಿಗ್ತಾ ಇರ್ಲಿಲ್ಲ ಅವಳಿಗೆ. ಈ ಮನೆಗೆ ಸೊಸೆ ಆಗ್ತೀನಿ ಎಂದೆ, ಮಹಾರಾಣಿ ಆಗ್ತೀನಿ ಎಂದೆ. ಏನಾಯ್ತು? ಬಾಯ್ ಮಾತಿಗೆ ಓನರ್ ಅಲ್ಲ, ನಿನ್ನ ಕೈಗೆ ಸೊಪ್ಪಿನ ಕಟ್ ಕೊಟ್ಬಿಟ್ಟು ಡೋನರು ಆಗ್ಬಿಟ್ಲು. ಸ್ವೀಪರ್ ಆಗಿದ್ದ ನೈನಿ ಲೈಫ್ ಸೂಪರ್ ಆಗಿದ್ದಕ್ಕೆ ಬೇಜಾರಾಗಬೇಡ ಬ್ರೋ. ಇನ್ನೊಂದು ತಿಂಗಳಲ್ಲಿ ಚಳಿಗಾಲ ಹೋಗಿ ಬೇಸಿಗೆಗಾಲ ಬರುತ್ತೆ. ಹಾಗೆ ಯೂಲ್ ಟೈಮ್ ಕೂಡ ಬದಲಾಗುತ್ತೆ. ವೇಟ್ ಅಂಡ್ ಸಿ.
ಜಾಸ್ಮಿನ್, ಆಂಟಿ ನೀವೇ ಇಲ್ಲಿಗೆ ಬಂದ್ರಿ? ಮಿಸ್ ಕಾಲ್ ಕೊಟ್ಟಿದ್ರೆ ನಾನು ಅಲ್ಲಿಗೆ ಬರ್ತಿದ್ನಲ್ವಾ? ನಾನೇನೋ ಮಿಸ್ ಮಾಡಿದೆ ಅನ್ನೋ ಫೀಲಿಂಗ್ ನನ್ನ ಕಾಡ್ತಾ ಇದೆ. ಅದೇನು ಅಂತ ನಿನ್ನ ತಿಳ್ಕೊಳ್ಳೋಣ ಅಂತ ಬಂದೆ. ಕೇಳಿ ಆಂಟಿ, ಇನ್ಫಾರ್ಮೇಶನ್ ತಾನೇ. ಕನ್ಫರ್ಮೇಶನ್ ಬೇಕು. ವಿಶಾಲ್ ನಿಂಗೇನ್ ಕೊಟ್ಟ? ಚಿಪ್ ಕೊಟ್ಟ ಬ್ರೋ. ಅಷ್ಟೇ ಅಲ್ವಾ ಜೆಸ್ಸಿ? ನಿನ್ ಕೈ ಹಿಡ್ಕೋತೀನಿ ಅಂತ ಹೇಳ್ಬಿಟ್ಟು ಕೊನೆ ಕೈಗೆ ಚಿಪ್ ಕೊಟ್ಟ. ನಿನ್ ಕೈ ಚಿಪ್ ಕೊಟ್ನಾ ಅಥವಾ ತಿನ್ನಕ್ ಚಿಪ್ಸ್ ಕೊಟ್ನಾ ಅಂತ ಕೇಳ್ತಿಲ್ಲ. ಅವನಿಗೆ ಸೇರಿದ್ದು ನಿಂಗೇನಾದ್ರೂ ಕೊಟ್ನಾ ಅಂತ ಕೇಳ್ತಿದ್ದೀನಿ. ಸಾರಿ, ಐ ಡಿಂಟ್ ಗೆಟ್ ಯು ಆಂಟಿ. ಜಾಸ್ಮಿನ್ ಹೇಳಬೇಕು, ವಿಶಾಲಕ್ಕೆ ಸಿಕ್ಕಿದ ಜುಮ್ಕಿನ ನಿನಗೆ ಕೊಟ್ಟಂತಲ್ಲ? ಯಾ ಆಂಟಿ, ಒಂದು ಕೊಟ್ಟಿದ್ದಾನೆ. ಇನ್ನೊಂದು ಆಲ್ರೆಡಿ ನನ್ನ ಹತ್ರ ಇದೆ. ಬೇಕಾದ್ರೆ ನೋಡಿ ಆಂಟಿ. ಲಕ್ಕೆ ಜುಮ್ಕಿ ಅಂತ ಅವನ ಹತ್ರನೇ ಇಟ್ಕೊಂಡವನು ನಿನ್ ಕೈ ಕೊಟ್ನಾ? ನೀವು ಮುಕ್ಕಂಟಿಪುರದ ವಿಶಾಲಾಕ್ಷಮ್ಮ ತಾಯಿ ಜಾತ್ರೆಗೆ ಹೋಗಿದ್ ಹಿಂದಿನ ದಿನಾನೇ ನಾ ಹೋಗಿದ್ವಿ. ಅಲ್ಲಿ ಮಿಸ್ ಆಗಿತ್ತು. ಇದು ವಿಶಾಲ್ ಕೈಗೆ ಸಿಗೋದು ಮತ್ತೆ ನನ್ನ ಕೈಗೆ ಸೇರೋದು ನಿಜವಾಗ್ಲೂ ನನ್ನ ಅದೃಷ್ಟ ಆಂಟಿ. ಅಂದ್ರೆ ವಿಶಾಲ್ ಹೇಳಿದ್ದು ಕೊಟ್ಟಿದ್ದು ಎಲ್ಲ ನಿಜ ಅಂತಾನೆ ಆಯ್ತು. ಯಾಕಂಟಿ ಇದ್ರ ಬಗ್ಗೆ ಕೇಳ್ತಿದ್ದೀರಾ ನೀವು? ಎನಿ ಪ್ರಾಬ್ಲಮ್? ಏನೂ ಇಲ್ಲ. ಇಷ್ಟವಾದ ವಸ್ತುನ ವಿಶಾಲ್ ಕೊಡಲ್ವಲ್ಲ ಅನ್ನೋ ಡೌಟ್ ಆಗಿ ಔಟ್ ಹೌಸ್ಗೆ ಬಂದೆ. ಯು ಪ್ಲೀಸ್ ಕ್ಯಾರಿ ಆನ್. ಅಲ್ಲ ಜೆಸ್ಸಿ, ನಾವ್ ಯಾವಾಗ ಮುಕ್ಕಂಟಿಪುರಕ್ಕೆ ಹೋಗಿದ್ವಿ? ಅಷ್ಟಕ್ಕೂ ಇದು ನಿಂದಲ್ಲ ಅಲ್ವಾ? ನಂದಲ್ಲ. ನಾವ್ ಆ ವಿಲೇಜ್ಗೆ ಹೋಗಿಲ್ಲ. ಈ ಜುಮ್ಕಿ ನೈನಿದು ಬ್ರೋ. ಆದ್ರೆ ವಿಶಾಲ್ಗೆ ಗೊತ್ತಿಲ್ಲ. ನನ್ನ ಹತ್ರ ಇರೋದು ನೈನಿಗೂ ಗೊತ್ತಿಲ್ಲ. ಇದ್ರ ಬಗ್ಗೆ ಆಂಟಿ ಯಾಕೆ ತಿಳ್ಕೋಬೇಕು ಅನ್ಕೊಂಡಿದಾರಂತನೂ ಗೊತ್ತಿಲ್ಲ. ಅಂದ್ರೆ ಸಮಥಿಂಗ್ ಇಸ್ ಫಿಶಿ. ಅದೇನು ಅಂತ ತಿಳ್ಕೋಬೇಕು ಬ್ರೋ. ಏನದು? ಅದನ್ನ ನಾವು ತಿಳ್ಕೊಂಡ್ರೆ ಕಥೆಗೆ ಹೊಸ ಟ್ವಿಸ್ಟ್ ಸಿಗುತ್ತೆ ಬ್ರೋ. ಅಮ್ಮ ಸುಮ್ಮನ, ಊಟ ಮಾಡಮ್ಮ. ನಿಮ್ಗೆ ಅಂತ ಕೊಟ್ರೆ ಅದನ್ನ ತಗೊಂಡು ಇವಳ ಹತ್ರ ಬಂದಿದ್ದೀರಲ್ಲ ಮಾವ. ಸುಮ್ಮನೆ ಊಟ ಮಾಡಿಲ್ವಲ್ಲಮ್ಮ? ನಾನ್ ತಿಂದಿಲ್ಲ ಅಂತ ಇವಾಗ ತಿಂತೀನಿ ಅಂತ ಹೇಳಿಲ್ವಲ್ಲ. ನನ್ಗೇನ್ ಬೇಡ, ಹೋಗಿ. ಅವಳ ಮುಖದ ಮೇಲೆ 4 ಬಾರ್ಸಿ ಮಾವ. ನೀ ಸ್ವಲ್ಪ ಇರಮ್ಮ, ಅವಳು ಹಾಗೆ ಹಠ ಮಾಡ್ತಾಳೆ. ಹಾಗೆ ಸಮಾಧಾನವಾಗಿ ಹೇಳಿದ್ರೆ ಯಾವತ್ತೂ ಅವಳನ್ನ ಮಾತು ಕೇಳಲ್ಲ. ಹೊಟ್ಟೆ ಹಸಿದ್ರೆ ಅವಳೇ ತಿಂತಾಳೆ. ಶ್ಯಾಮ್ಲಾ, ನೀವು ಒಳಗೆ ಹೋಗಿ ಕೆಲಸ ನೋಡು. ಸುಮ್ಮನ ಊಟ ಮಾಡಮ್ಮ. ಮೊದ್ಲು ನಿನ್ ಸೊಸೆಗೆ ಹೋಗ ಕೇಳು ತಾತ, ದೃಷ್ಟಿ ಆಗತ್ತೆ. ಹಾಗೆ ದೃಷ್ಟಿಯಾಗಿ 4 ದಿನ ಜ್ವರನಾದ್ರೂ ಬರ್ಲಿ, ಆಗ್ಲಾದ್ರೂ ಮೂಲೆಯಲ್ಲಿ ಬಿದ್ದಿರ್ತಾಳೆ. ನೋಡ್ತೀಯ ತಾತ ಹೇಗ್ ಶಾಪ ಹಾಕ್ತಾಳೆ? ತಾಯಿ ಶಾಪ ಮಕ್ಕಳಿಗೆ ತಟ್ಟಲ್ಲಮ್ಮ. ಯಾಕೆಂದ್ರೆ ಆ ಕೋಪದಲ್ಲಿ ಪ್ರೀತಿ ಅಡಗಿರುತ್ತೆ. ಅಮ್ಮಂಗೆ ನನ್ ಮೇಲೆ ಪ್ರೀತಿನೇ ಇಲ್ಲ ತಾತ. ಎಷ್ಟೇ ಆಗ್ಲಿ ಆ ನೈನಿನೇ ಅವ್ರಿಗಿಷ್ಟ. ನನ್ಗೂ ಒಂದ್ ಯಾವ್ದಾದ್ರು ಚೆನ್ನಾಗಿರೋ ಸಂಬಂಧ ನೋಡಿ ಮದ್ವೆ ಮಾಡಿ ಕಳ್ಸಿದ್ರೆ ಈ ತರ ಎಲ್ಲ ಆಗದೇ ಇಲ್ಲ ಅಲ್ವಾ?
ನೋಡೋಣಮ್ಮ, ಆ ತಾಯಿ ವಿಶಾಲಾಕ್ಷಿ ನಿನ್ನ ಹಣೆ ಬರಹದಲ್ಲಿ ಏನು ಬರೆದಿದ್ದಾಳೋ ಏನೋ. ತಿನ್ನು. ಏನ್ ಬೇಡ. ನಾ ತಿನ್ನಿಸ್ತೀನಿ, ತಿನ್ನು. ನೈನಿನ ಅತ್ತೆ ಮನೆಗೆ ಕಳಿಸಿದ ಮೇಲೆ ಅವ್ರು ನಮ್ಮ ನೆಂಟರಾದರೂ ಸರಿ, ನಾವು ಅವ್ರ ಹತ್ರ ಏನು ಕೇಳಬಾರ್ದಮ್ಮ. ನಮ್ಮ ಹತ್ರ ಆಸ್ತಿ ದುಡ್ಡು ಎಷ್ಟೇ ಇದ್ರೂ ಅದಕ್ಕಿಂತ ಹೆಚ್ಚಾಗಿ ಆತ್ಮಾಭಿಮಾನ, ಆತ್ಮಗೌರವ ಇರಲೇಬೇಕಲ್ಲಮ್ಮ. ಅವುಗಳನ್ನ ಕಳ್ಕೋಬಾರ್ದು. ನಿನಗೇನಾದ್ರು ಬೇಕಾದರೆ ನಾನು ಕೇಳು, ನಾನು ಕಷ್ಟಪಟ್ಟಾದರೂ ನಿನಗೆ ತಂದು ಕೊಡ್ತೇನೆ. ನೀ ನಮ್ಮ ಮರ್ಯಾದೆ ಮಾತ್ರ ಕಳಿಬಾರ್ದಮ್ಮ. ತಿನ್ನು. ಚಿಕ್ಕೇಜ್ಮಾನ್ರೆ, ಒಂದ್ ನಿಮಿಷ. ಒಂದ್ ನಿಮಿಷ ಏನದಕ್ಕೆ? ನೀವು ಆರ್ಡರ್ ಮಾಡಿದ್ರೆ ಅರ್ಧ ಗಂಟೆ ಬೇಕಾದ್ರೂ ವೇಟ್ ಮಾಡ್ತೀನಿ. ನನ್ಗೊಂದು ಕೆಲಸ ಮಾಡ್ಕೊಡ್ತೀರಾ ಚಿಕ್ಕೇಜ್ಮಾನ್ರೆ? ಅದೃಷ್ಟ ಅಂದ್ರೆ ನಂದೇ. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಯಾರ ಮುಖ ನೋಡಿದ್ನೋ ಏನೋ. ಹೌದದ್ಕೆ ಎಲ್ರೂ ಕೆಲ್ಸನ ನೀವು ಮಾಡ್ತಾ ಇರ್ತೀರ. ಇವತ್ತು ನಮ್ಮ ಅದ್ಗೆ ಕೆಲಸ ನಾನು ಮಾಡ್ತೀನಿ ಅಂದ್ರೆ ಎಷ್ಟು ಲಕ್ಕಿರ್ಬೇಡ ಹೇಳಿ. ಓಹೋ, ಹಾಗಂದ್ರ? ಇದನ್ ತಗೊಳ್ಳಿ. ಈ ದುಡ್ಡಿಂದ ಒಂದ್ ಫೋನ್ ಕೊಂಡ್ಕೊಳ್ಳಿ. ವಿಕ್ರಾಂತ್ ಯಜಮಾನ್ರೆ, ಫೋನ್ ಅಂದ್ರೆ ಸ್ಮಾರ್ಟ್ ಫೋನ್. ಅದೇ ಬಿಡು ಶಿವ, ಮೊಬೈಲ್ ತರ್ತೀನಿ ಆದ್ರೆ ದುಡ್ಡೇ ಕೊಡ್ತಾ ಇದ್ದೀರಾ? ಅದಕ್ಕೆ ನನ್ನ ಹತ್ರ ಇದೆಯಲ್ಲ. ಅದಕ್ಕೆಲ್ಲ ಒಪ್ಪಲ್ಲ ನಮ್ ನೈನಿ. ಹೌದು ಚಿಕ್ಕೇಜ್ಮಾನ್ರೆ, ನನ್ ದುಡ್ಡಲ್ಲೇ ತಗೋಬೇಕು. ಅದಕ್ಕೆ ನಂದು ನಿಂದು ಅಂತ ಭೇದ ಭಾವ ಯಾಕೆ? ಆ ವಿಷಯಕ್ಕೆ ಬಂದ್ರೆ ಆಸ್ತಿ ಎಲ್ಲ ನಿಮ್ದೆ. ನೀವು ಕೊಟ್ರೆ ಮಾತ್ರ ಬೇರೆಯವ್ರು ಇಸ್ಕೋಬೇಕು. ಇನ್ಮೇಲೆ ಕೌರವರಿಗೆ ದುಡ್ಡು ಕೊಡ್ಬೇಡ ನೈನಿ. ಕೌರವ್ರ? ಯಾರದು? ಪರಶುರಾಮ್ ಅವರು, ನಿಮ್ಮಣ್ಣ ವಲ್ಲಭ, ಅಮೆರಿಕಾ ಆಂಟಿ, ನಿಮ್ಮಮ್ಮ. ಶಿಲ್ಲ ಅವರೆಲ್ಲ ಕೌರವ್ರೆ. ಅಯ್ಯೋ ಶಿವ. ಹಾಸಿನಿ ಅಮ್ಮ ಅವರು, ಅಹಲ್ಯ ಅಮ್ಮ ಅವರು, ಅಜ್ಜಿ, ಇವರೆಲ್ಲ ಪಾಂಡವ್ರ ತರ ಇದ್ದಾರೆ. ಮತ್ತೆ ಕೃಷ್ಣ ಯಾರು? ಇದಾರಲ್ಲ ಬಿಳಿ ಕೃಷ್ಣ, ಯಜಮಾನ್ರು, ನೈನಿ ಗಂಡ. ಚೆನ್ನಾಗಿ ಹೇಳಿದೆ ಶಿವ. ಶಿವನ್ ಮಾತಿಗೆ ನೀವೇನು ತಪ್ಪು ತಿಳ್ಕೊಬೇಡಿ ಚಿಕ್ಕೇಜ್ಮಾನ್ರೆ. ತಮಾಷೆಗೆ ಹೇಳಿದ್ರು ಕರೆಕ್ಟಾಗಿ ಹೇಳಿದೆ. ಅದಕ್ಕೆ ಶಿವನ್ ಮಾತನ್ನ ನಾನು ತುಂಬಾ ಎಂಜಾಯ್ ಮಾಡ್ತೀನಿ. ಅಮೆರಿಕಾ ಆಂಟಿ ಮಾತ್ರ ಕೋಪ ಮಾಡ್ಕೋತಾರೆ. ಸರಿ ಶಿವ, ನೀ ಸುಮ್ಮನಿರು. ಚಿಕ್ಕೇಜ್ಮಾನ್ರೆ, ಇದು ನನ್ನ ಸಂಬಳದ ದುಡ್ಡು. ಕೆಲ್ಸದವಳಾಗಿರ್ಬೇಕು ಅಂದ್ರೆ ಸಂಬಳ ತಗೋಬೇಕು ಅಂತ ಕೊಟ್ಟಿದ್ದ ದುಡ್ಡು. ಹುಷಾರಾಗಿ ಇಟ್ಕೊಂಡಿದ್ದೆ, ತಗೊಳ್ಳಿ. ನನ್ನ ತಂಗಿ ಸುಮ್ಮನ ಹುಟ್ಟಿದ ಹಬ್ಬ ಬರ್ತಿದೆ, ಹೊಸ ಫೋನ್ ತಗೊಂಡು ಅವಳಿಗೆ ಕೊಡಿ. ಅವಳಿಗ? ಆಯ್ತು, ಅದಕ್ಕೆ ತಗೊಂಡು ಕೊರಿಯರ್ ಮಾಡ್ತೀನಿ. ಅಡ್ರೆಸ್ ಹೇಳಿ ಅದಕ್ಕೆ. ಶಾಸ್ತ್ರಿಗಳ ಮನೆ ಯಾವ್ದಂತ ಕೇಳಿದ್ರೆ ಸಾಕು, ಯಾರಾದ್ರೂ ಹೇಳ್ತಾರೆ. ಅಯ್ಯೋ, ಹಾಗೆ ಯಾರಾದ್ರೂ ಹೇಳ್ತಾರಾ? ಹೌದು, ಮತ್ತೆ ಅಡ್ರೆಸ್ ಕೇಳಿದ್ರೆ ಇದೇ ತರ ಹೇಳ್ಬೇಕು. ಸರಿ ಅದಕ್ಕೆ, ನಾನು ಕಳಿಸ್ತೀನಿ ಬಿಡಿ. ಓಯ್ ನೈನಿ, ಯಾರು ಬಂದ್ರು ನೋಡು. ನೀನೇ ಬಂದು ಯಾರು ಬಂದ್ರು ಹೇಳು ಅಂತ್ಯಲ್ಲ ಶಿವ. ಅದಕ್ಕೆ ನಿಂಗ್ ಬುದ್ಧಿ ಇಲ್ಲ ಅಂತ ಹೇಳೋದು. ಒಂದ್ಸಲ ನಿನ್ ತಲೆನ ಆ ಕಡೆ ತಿರುಗಿಸ್ ನೋಡು, ಅಮ್ಮ ಅವರು ಕಾಣಿಸ್ತಾರೆ.
ಅಮ್ಮೋರೆ ನೀವ್ ಯಾವಾಗ ಬಂದ್ರಿ? ಕಾಲ್ ತೊಳಿಯಕ್ಕೆ ನೀರ್ ತಗೊಂಬರ್ತೀಯೋ ಏನೋ? ಬೇಗ ಮಾತಾಡು ನೈನಿ. ಪರವಾಗಿಲ್ಲ ಶಿವ, ನಾನು ನಿಮ್ಮಿಬ್ಬರಿಗೆ ಬಿಟ್ರೆ ಬೇರೆ ಯಾರಿಗೂ ಕಾಣಿಸಲ್ವಲ್ಲ? ನೀವು ಕಾಣಿಸಲ್ಲ, ಆದ್ರೆ ನೈನಿ ಎಲ್ಲರಿಗೂ ಕಾಣಿಸ್ತಾಳಲ್ಲ ಅಮ್ಮ ಅವರೇ. ಯಾರ್ ಜೊತೆ ಮಾತಾಡ್ತಿರ್ತೀಯ ಅಂತ ಲಕ್ಷ ಪ್ರಶ್ನೆ ಕೇಳ್ತಾರೆ. ನೀ ಸುಮ್ಮನಿರು ಶಿವ. ಅವತ್ ಕಾಣಿಸ್ಕೊಂಡಿದ್ದು ಮತ್ತೆ ಇಷ್ಟು ದಿನ ಬೇಕಾಯ್ತ ನನ್ನ ನೋಡಕ್ಕೆ? ನನ್ನ ಸ್ವಾರ್ಥ, ನನ್ನ ಅವಶ್ಯಕತೆಗೋಸ್ಕರ ಬಂದಿದ್ದೀನಿ ನೈನಿ. ಏನಮ್ಮೋರೆ ನೀವು ಹೇಳ್ತಿರೋದು? ಹೌದು, ನಿಮ್ಮ ಮಾವನ್ನ ಈ ಮನೇಲಿ ನೀನೊಬ್ಳೆ ಚೆನ್ನಾಗಿ ನೋಡ್ಕೋತಿರೋದು ನೈನಿ. ಅವರ ಆರೋಗ್ಯನ ನಿರ್ಲಕ್ಷಿಸಿ ಈ ಮನೆ ಬಗ್ಗೆ ಗಮನ ಕೊಟ್ರೆ ಹೇಗೆ ನೈನಿ? ನಾನು ನಿರ್ಲಕ್ಷ್ಯ ಮಾಡ್ಲಿಲ್ಲ ಅಮ್ಮೋರೆ. ದೊಡ್ಡ ಯಜಮಾನ್ರನ್ನ ವಿಚಾರಿಸ್ಕೊಳಕ್ ಹೋಗ್ತಿರ್ಬೇಕಾದ್ರೆ ದುರಂದರ ಅಮ್ಮವರು ನನ್ನ ತಡೆದ್ರು. ಹೌದಮ್ಮ ಅವ್ರೆ, ಅವ್ರಿಗೇನ್ ರೋಗ ಅಂತ ಗೊತ್ತೇ ಆಗ್ತಿಲ್ಲ. ಯಾವಾಗ ನೋಡಿದ್ರು ನೈನಿನೇ ಬೈತಾ ಇರ್ತಾರೆ. ತಿಲೋತ್ತಮ ಅಮ್ಮೋರು ಕೂಡ ಸಿಟ್ಟು ಮಾಡ್ಕೊಂಡಿದ್ದಾರೆ. ಅವರೇ ದೊಡ್ಡ ಯಜಮಾನ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ಕೊಂಡಿದ್ದಾರೆ ಅಂತ ನನ್ನ ಕೆಲಸ ನಾನು ಮಾಡ್ಕೋತಿದ್ದೀನಿ. ಹಾಗಾದ್ರೆ ಕಷ್ಟ ನೈನಿ. ಅವ್ರ ಮುಖದಲ್ಲಿ ಸುಖ ಸಂತೋಷ ಕಾಣಿಸ್ತಿಲ್ಲ. ಮನಸ್ಸಿಗೆ ನೋವು ಕೊಟ್ಟು ಮಾತಾಡೋರು ಅವ್ರ ಸುತ್ತಮುತ್ತ ಇದ್ದಾರೆ. ಹೀಗೆ ಆದ್ರೆ ಅವ್ರ ಜೀವಕ್ಕೆ ಅಪಾಯ. ಈ ಸಾರಿ ಮನಸ್ತಾಪಕ್ಕೆ ಗುರಿಯಾದ್ರೆ ನೀನು ನನ್ನನ್ನು ಮುತ್ತೈದೆಯಾಗಿ ನೋಡಕ್ಕಾಗಲ್ಲಮ್ಮ. ಅಯ್ಯೋ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಅಮ್ಮವ್ರೆ. ದೊಡ್ಡ ಯಜಮಾನ್ರಿಗೆ ಏನೂ ಆಗಲ್ಲ. ಈಗಲೇ ನಾನು ಹೋಗಿ ಯಜಮಾನ್ರ ಹತ್ರ ಮಾತಾಡ್ತೀನಿ. ದೊಡ್ಡ ಯಜಮಾನ್ರು 106 ವರ್ಷ ಆರೋಗ್ಯವಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ಕೊತೀನಿ. ನೀವು ಧೈರ್ಯವಾಗಿರಿ. ನೋಡಿದ್ರ ಅಮ್ಮ ಅವ್ರೆ, ನೀ ಬರೋದನ್ನೇ ಕಾಯ್ತಾ ಇರ್ತಾರೆ ನಮ್ ನೈನಿ. ಅದಕ್ಕೆ ಶಿವ, ನೈನಿ ಅಂದ್ರೆ ನಂಗಿಷ್ಟ. ಯಜಮಾನ್ರೇ, ಯಜಮಾನ್ರೇ, ಎಲ್ಲಿ ಹೋದ್ರು? ಯಜಮಾನ್ರೇ, ಯಜಮಾನ್ರೇ, ಯಜಮಾನ್ರೇ. ಏನಾಯ್ತು? ಯಾಕಿಷ್ಟು ಗಾಬರಿ ಆಗಿದೆಯಾ? ತಡ ಆಗ್ತಿದೆ ಯಜಮಾನ್ರೇ. ಒಳ್ಳೇದಲ್ಲ. ಆರೋಗ್ಯ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿದ್ದ ಹಾಗೆ. ಇವಾಗ ಯಾರಿಗೆ ಏನಾಗಿದೆ ನೇನಿ? ಹಾಂ, ಇರು, ನೀನು ಟೆನ್ಷನ್ ಆಗಬೇಡ. ಫಸ್ಟು ರಿಲ್ಯಾಕ್ಸ್ ಆಗು. ರಿಲ್ಯಾಕ್ಸ್ ಪ್ಲೀಸ್. ನೋಡು ನೋಡು, ನನ್ನ ಕಡೆ ನೋಡು. ನೀನು ಏನು ಹೇಳ್ಬೇಕಂತಿದೆಯೋ ಗಾಬರಿ ಆಗ್ದಿರ ಹೇಳು. ಅರ್ಜೆಂಟ್ ಏನೂ ಇಲ್ಲ. ರಿಲ್ಯಾಕ್ಸ್. ಯಜಮಾನ್ರೆ, ಮನೇಲಿ ಯಾರು ನೋಡ್ಕೊಂಡ್ರು ನೋಡ್ಕೊಳ್ದೆ ಹೋದ್ರು ದೊಡ್ಡ ಯಜಮಾನ್ರನ್ನಂತೂ ನಾನು ಹುಷಾರಾಗಿ ಕಾಪಾಡ್ಕೋಬೇಕು. ಆದ್ರೆ ನನಗೆ ಯಾರು ಯಾವ ಕೆಲಸನೂ ಮಾಡಕ್ ಬಿಡ್ತಿಲ್ಲ. ಯಾರು ನೈನಿ? ದುರಂದರ ಅಮ್ಮವ್ರು ಆಗಿರ್ಬೋದು, ಇನ್ಯಾರಾದ್ರೂ ಆಗಿರ್ಬೋದು. ನಾನು ನಿರ್ಲಕ್ಷ್ಯ ಮಾಡ್ತಿದ್ದೀನಿ ಅಂತ ಗಾಯತ್ರಿ ಅಮ್ಮವರು ಬೇಜಾರು ಮಾಡ್ಕೊಂಡಿದ್ದಾರೆ. ನಮ್ಮಮ್ಮನ? ಹೌದು ಯಜಮಾನ್ರೆ, ನನಗೆ ಕಾಣಿಸ್ತಾರೆ ಅಂತ ಹೇಳಿದ್ದೀನಲ್ವಾ. ದೊಡ್ಡ ಯಜಮಾನ್ರನ್ನ ಕಾಪಾಡ್ಕೋಬೇಕು, ನಿರ್ಲಕ್ಷ್ಯ ಮಾಡಿದ್ರೆ ಅಪಾಯ ಅಂತ ಹೇಳಿದ್ರು. ಯಜಮಾನ್ರೆ, ನನ್ನ ನೀವು ಹುಚ್ಚಿ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ಕಾಪಾಡಬೇಕು ಅಂತಿರೋ ನನ್ನ ಹುಚ್ಚು ಪ್ರಯತ್ನನೇ ಪ್ರಾಣ ಉಳಿಸುತ್ತೆ ಅಂತ ನನಗೆ ಗೊತ್ತು. ಆ ವಿಶಾಲಾಕ್ಷಮ್ಮ ತಾಯಿ ದಯೆಯಿಂದ ನಾನು ಎಷ್ಟು ಬೇಕಾದರೂ ಹೋರಾಡ್ತೀನಿ ಯಜಮಾನ್ರೆ. ನೀವು ಸ್ವಲ್ಪ ಸಹಾಯ ಮಾಡಿ. ನಿಮ್ಮ ತಂದೆನ ಕಾಪಾಡ್ಕೊಳ್ಳೋಕ್ಕೋಸ್ಕರ ನಾನು ಹೇಳ್ದಾಗ ಮಾಡಿ. ಇದೊಂದ್ಸಲ ನನ್ನ ಮಾತು ಕೇಳಿ. ಆಗಲಿ, ನೀನು ಟೆನ್ಷನ್ ಆಗಬೇಡ. ಏನು ಮಾಡೋಣ ಅಂತ ನೀನೇ ಹೇಳು. ಒಳ್ಳೆ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಯಜಮಾನ್ರೆ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ತಡ ಮಾಡಬೇಡಿ. ಅದರಿಂದ ಯಾವ ಪ್ರಾಬ್ಲಮ್ಮು ಇಲ್ಲ ನೈನಿ. ಅಮ್ಮನೇ ಬೇಡ ಅಂದಾಗ ಏನ್ ಮಾಡ್ತಿರೋ ಗೊತ್ತಿಲ್ಲ ಯಜಮಾನ್ರೆ. ದೊಡ್ಡ ಯಜಮಾನ್ರನ್ನಂತೂ ನಾಳೆ ಆಸ್ಪತ್ರೆ ಕರ್ಕೊಂಡು ಹೋಗ್ಲೇಬೇಕು. ಇಲ್ಲ ಅಂದ್ರೆ ನನ್ ಮೇಲೆ ಆಣೆ ಯಜಮಾನ್ರೆ.
ಏ ದುರುದು ಆಂಟಿ ನಮ್ಮಲ್ಲೇ ಒಂದ್ ಮಾತು ಹೇಳು. ಹೈಟಲ್ಲೂ ವೇಟಲ್ಲೂ ವ್ಯತ್ಯಾಸ ಇದ್ರೂ ನಮ್ಮಿಬ್ಬರ ಜೀವನಕ್ಕೂ ಸಂಬಂಧಪಟ್ಟ ಹಾಗೆ ಒಂದ್ ಕಾಮನ್ ವಿಷಯ ಇದೆ ಗೊತ್ತಾ? ಐ ಡೋಂಟ್ ನೋ. ಲುಕ್ ಎಟ್ ಮಿ ದುರ್ದು ಆಂಟಿ. ಏನೇ ನಿನ್ ಗೋಳು? ಆಗಿಂದ ಹಿಂಸೆ ಮಾಡ್ತಿದ್ಯಾ? ಅದೇನು ಅಂತ ನಾನು ಹೇಳಲ್ಲ. ನಿಮಗೂ ಗಂಡ ಇದ್ದಾರೆ, ನನಗೂ ಗಂಡ ಇದ್ದಾರೆ. ಇಲ್ಲ ಅಂತ ಯಾರು ಹೇಳಿದ್ರು? ಇದಾರೆ ತಾನೇ, ಆದ್ರೆ ಲಾಭ ಏನು? ಇದ್ರೂ ಇಲ್ದೇ ಇರೋರ್ ತರಾನೇ ಇದಾರೆ ಅಂತ ನಾನು ಹೇಳ್ತಿರೋದು. ದುರ್ದು ಆಂಟಿ ಸೇಮ್ ಪೆಂಚ್. ಬಾ, ಯಾಕೆ ಗೆಲ್ತ್ಯಾ? ಸೇಮ್ ಪೆಂಚ್ ಆಂಟಿ. ಕರ್ಮ ಕರ್ಮ, ನೀನೆಲ್ಲಿಂದ ತಗ್ಲಾಕೊಂಡ್ಯಾ ನನ್ಗೆ? ಯಾಕೆ ಹಾಕಿ ಕಿರ್ಚ್ಕೋತಾ ಇದ್ಯಾ? ಅವರು ಮನುಷ್ಯರೇ. ರೆಸ್ಟ್ ತಗೊಳ್ಳೋದು ಬಿಟ್ಟು ಇಲ್ಯಾಕೆ ಬಂದೆ ಜಗದೀಶ್? ಪೊಲೀಸ್ನವ್ರು ಬಂದಿದಾರಲ್ಲ ಅಂತ ಬಂದೆ ಅಮ್ಮ. ಆರ್ಚಿಡ್ ಫ್ಲವರ್ಸ್ ವಿಷಯದ ಬಗ್ಗೆ ಎನ್ಕ್ವೈರಿ ಮಾಡಕ್ ಬಂದಿದ್ದೀನಿ. ಅಂದ್ರೆ ನಯನಿನ ಮತ್ತೆ ಅರೆಸ್ಟ್ ಮಾಡ್ತಾರೆ ಅಂತ ಬಾವ ತುಂಬಾ ಟೆನ್ಷನ್ ಆಗಿದ್ದಾರೆ ಅನ್ಸುತ್ತೆ. ಮಾತ್ಗೂ ಬಂದ್ ಕರ್ಕೊಂಡು ಹೋಗಕ್ಕೆ ಪೊಲೀಸರಿಗೆ ಬೇರೆ ಏನು ಕೆಲಸ ಇಲ್ಲ ಅನ್ಕೊಂಡ್ಯಾ ಪರಶುರಾಮ್? ನನ್ ತವ್ರ ಮನೆಯವರು ನನ್ನನ್ನು ಕರ್ಕೊಂಡು ಹೋಗಿಲ್ಲ, ಇನ್ ಪೊಲೀಸರು ಯಾಕೆ ಕರ್ಕೊಂಡು ಹೋಗ್ತಾರೆ? ಎಲ್ರೂ ಸ್ವಲ್ಪ ಸುಮ್ಮನೆ ಇದ್ರೆ ಯಾಕೆ ಬಂದಿದ್ದಾರೆ ಅಂತ ತಿಳ್ಕೊಬೋದು. ಹೇಳಿ ಬಾಬಾ, ಆ ಪಾಯ್ಸನ್ ಕೇಸೇನಾ? ಹೌದು. ಕದ್ದು ಮುಚ್ಚಿ ನೋಡ್ತಾ ಇದ್ದಾಳೆ ನೈನಿ. ವಿಚಾರಿಸ್ಕೊಳ್ಳಿ ಇನ್ಸ್ಪೆಕ್ಟರ್. ಅತ್ತೆ, ಕದ್ದು ಮುಚ್ಚಿ ಏನು ನೋಡ್ತಿಲ್ಲ, ಅಮಾಯಕತನ. ಒಂದು ವೇಳೆ ಇವಳನ್ನ ಕಳ್ಳಿ ಅಂತ ಡಿಸೈಡ್ ಮಾಡೋ ಹಾಗಿದ್ರೆ ಆಗ ಮನ್ಸಿನ ಕದ್ದಿರೋ ಕಳ್ಳಿ ಅನ್ಬೋದು. ಐ ಮೀನ್ ಎಲ್ಲರ ಅಭಿಮಾನನ ನೈನಿ ಕದ್ದಿದ್ದಾಳಲ್ವಾ? ಕರೆಕ್ಟ್ ಆಗಿ ಹೇಳ್ದೆ ವಿಶಾಲ್. ನೀನಾಗ ಹೇಳ್ತಿದ್ದಾಗೆ ನಮ್ ನೈನಿ ಕೆನ್ನೆ ಆಪಲ್ ತರ ಎಷ್ಟು ಕೆಂಪಗಾಯ್ತು ನೋಡು. ಹಾಸಿನಮ್ಮ, ನಿನ್ ತಮಾಷೆ ಆಮೇಲೆ, ಮೊದ್ಲು ಪೊಲೀಸ್ ಅವ್ರು ಏನ್ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಕುಡಿಯಕ್ ನೀರ್ ತರಲ್ಲ ಅಣ್ಣ? ಏನು ಬೇಡಮ್ಮ. ಅವ್ರಿಗೆ ಬೇಕಾಗಿರೋದು ಉಪಚಾರ ಅಲ್ಲ, ಸಾಕ್ಷಿಗಳು. ಆಲ್ರೆಡಿ ಕೆಲಸದವ್ರ ಹತ್ರ ನಿಜ ಹೇಳ್ಸಿದೀವಲ್ವಾ? ಹೇಳಿದ ತಕ್ಷಣ ಅರೆಸ್ಟ್ ಮಾಡಿದವರು ವಿಶಾಲ್ ಹೋದ ತಕ್ಷಣ ಬಿಟ್ರಲ್ವಾ? ಆ ಕೇಸ್ ಮೇಲೆ ಬಂದಿದ್ದಾರಂದ್ರೆ ಅರ್ಥನೇ ಇಲ್ಲ. ಎನ್ಕ್ವೈರಿ ಮಾಡಿ ಇನ್ಸ್ಪೆಕ್ಟರ್. ನೈನಿ ಅದಕ್ಕೆ ಅಂತೂ ಯಾರಿಗೂ ಅನ್ಯಾಯ ಮಾಡಲ್ಲ. ಒಂದ್ ಕೆಲಸ ಮಾಡೋಣ ಇನ್ಸ್ಪೆಕ್ಟರ್ ಸರ್, ನಮ್ ನೈನಿ ಒಳ್ಳೆಯವಳು ಅಂತ ಎಷ್ಟು ಜನ ಕೈ ಎತ್ತಾರೋ ನೋಡೋಣ. ವೋಟ್ ಬ್ಯಾಂಕ್ ನೋಡಿ ಬಿಟ್ಬಿಡ್ತೀರಾ? ಸ್ವಲ್ಪ ಹೊತ್ತು ಮಾತಾಡ್ದೆ ಸುಮ್ನಿರ್ತೀಯ ಹಾಸಿನಿ? ಹಾ, ಓಕೆ. ಇನ್ಸ್ಪೆಕ್ಟರ್, ಈ ಮನೆ ಕೆಲಸದವ್ರು ಹೇಳಿದ್ದನ್ನ ಸಾಕ್ಷಿಯಾಗಿ ತಗೊಳಕ್ಕಾಗಲ್ಲ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಮತ್ತೆ ನೈನಿನ ನೀವು ಅರೆಸ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೇನಾದರೂ ಆಧಾರ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಹೂವಲ್ಲಿದ್ದಂಥ ಪಾಯ್ಸನ್ನು ತುಂಬ ರೇರಾಗಿ ಸಿಗೋವಂಥದ್ದು. ಯಾರೇ ನೋಡಿದ್ರೂ ಅದು ವಿಷ ಅಂತ ಗೊತ್ತಾಗಲ್ಲ. ಲೇಡೀಸ್ ಯೂಸ್ ಮಾಡೋವಂಥ ಮೇಕಪ್ ಬಾಕ್ಸಲ್ಲಿ ಇರುತ್ತೆ ಅಂತ ಫೋರೆನ್ಸಿಕ್ ರಿಪೋರ್ಟ್ ಹೇಳ್ತಾ ಇದೆ.
ನನಗೆ ಅರ್ಥ ಆಯ್ತು ತಿಲೋತ್ತಮ ಅತ್ತೆ. ನಿಮ್ಗೆ ಯಾರಿಗೂ ಅರ್ಥ ಆಗದೆ ಇರೋದ್ರಿಂದ ನಾನೇ ಮಾತಾಡ್ಬೇಕಾಗತ್ತೆ. ನೇಲ್ ಪಾಲಿಶ್ ಕೂಡ ವಿಷಾನೇ ತಾನೇ? ಅದನ್ನ ಹಾಲಕ್ ಬೆರೆಸ್ಕೊಂಡ್ ಕುಡಿದ್ರೆ ಶಿವನ್ ಪಾದ ಸೇರ್ತಾರೆ ಅಂತ ಪೇಪರಲ್ಲಿ ಓದಿದ್ದೆ. ಒಂದ್ಸರ್ತಿ ನೀನ್ ಟ್ರೈ ಮಾಡು. ಬೆರೆಸ್ಕೊಂಡ್ ಬರ್ತೀನಿ, ನೀವ್ ಕುಡಿತೀರಾ? ಅಮ್ಮ ನಿನ್ ಬಾಯಿಗೊಂದು ನಮಸ್ಕಾರ. ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀಯಾ? ಅಂದ್ರೆ ಏನಾದ್ರೂ ಸರಿ ಮನ್ಸಲ್ಲಿ ಇಟ್ಕೊಂಡ್ ಕೊರಗಬಾರ್ದು ಅಂತ ಹೇಳ್ಬಿಟ್ಟೆ ಪರಶು ಮಾವ. ಅಯ್ಯೋ ಇನ್ಸ್ಪೆಕ್ಟರ್ ಸರ್, ನೀವ್ ಎನ್ಕ್ವೈರಿ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಮೇಕಪ್ ಮಾಡ್ಕೊಳ್ಳೋಂಥ ಹೆಂಗಸ್ರು ಎಷ್ಟು ಜನ ಇದ್ದೀರಿ? ಏಯ್, ಯಾಕೆ ನಗ್ತಿದ್ಯಾ? ಪೊಲೀಸ್ ಅವರು ಬರೀ ಹೆಣ್ಮಕ್ಳು ಮಾತ್ರ ಮೇಕಪ್ ಮಾಡ್ಕೊಳ್ತಾರೆ ಅಂತ ಅನ್ಕೊಂಡಿದ್ದಾರೆ ದುರ್ದು ಆಂಟಿ. ನನ್ ಗಂಡ ಕೂಡ ಅವಾಗ ಟಚ್ ಅಪ್ ಮಾಡ್ಕೊತಿದ್ದಾರೆ ಅಂತ ಗೊತ್ತಿಲ್ಲ ಇವ್ರಿಗೆ. ಅದಕ್ಕೆ ನಗು ಬಂತು. ಮೊದ್ಲು ಇವಳ ಕರ್ಕೊಂಡು ಹೋಗಿ ಕಿಚನ್ ಅಲ್ಲಿ ಕೂಡ ಹಾಕಿ. ಹೋಗಿ ಅಂತ. ಅಕ್ಕ, ಪೊಲೀಸರು ಮುಂದೆ ದೌರ್ಜನ್ಯ ಮಾಡಿದ್ರೆ ಕೇಸ್ ಆಗತ್ತೆ. ಥ್ಯಾಂಕ್ಸ್ ಫಾರ್ ದ ಸಪೋರ್ಟ್ ಚಿಕ್ಕತ್ತೆ. ಇನ್ಸ್ಪೆಕ್ಟ್ರೆ, ಹೆಣ್ಮಕ್ಳಿಗೆ ಮೇಕಪ್ ಮಾಡ್ಕೊಳ್ಳೋದು ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಫಂಕ್ಷನ್ ಬಂದ್ರೆ ನಮ್ಮ ಅಕ್ಕ, ಅಹಲ್ಯಕ್ಕ, ದುರಂದ್ರತ್ಗೆ ಬಣ್ಣ ಹಚ್ಕೊಳ್ಳೋದು ಮಾಮೂಲಿ. ಇನ್ನು ಉಳಿದವರೆಲ್ಲ ರೆಗ್ಯುಲರ್ ಆಗಿ ಮೇಕಪ್ ಹಾಕೋತಾನೆ ಇರ್ತಾರೆ. ಅದರಲ್ಲಿ ನೈನಿನ್ ಸೇರಿಸ್ಕೊಬಿಡಿ ಮಾವ. ಅವಳು ಮೇಕಪ್ಪೇ ಹಾಕ್ಕೊಳ್ಳಲ್ಲ. ಹಾಕೊಂಡಾಗಿದ್ಯಲ್ಲ, ಅದು ಅವಳು ಮುಖದಲ್ಲಿರೋ ಕಳೆ. ನೀನು ಬೇರೆಯವ್ರು ನೋಡ್ಲಿ ಅಂತ ಮಾಡ್ಕೊಳ್ತೀಯ. ಮಾಮ್, ಅಮೇರಿಕಾಯಿಂದ ಬಂದಿರೋದು ಮರ್ಯಾದೆ ತೆಗೆಸ್ಕೊಳ್ಳೋದಕ್ಕ? ಮೈಕಲ್ ಅನೌನ್ಸ್ ಮಾಡ್ಬಿಡು. ಹಾಸಿನಿ ಅತ್ಗೆ ಯಾವಾಗಲೂ ಹರ್ಬಲ್ ಪ್ರಾಡಕ್ಟ್ಸ ಯೂಸ್ ಮಾಡೋದು. ಜಾಸ್ಮಿನ್ನ ಯಾರು ಕೇಳಲಿಲ್ಲ? ನಾನು ತುಂಬ ಕಾಸ್ಟ್ಲಿ ಪೌಡರ್ ಯೂಸ್ ಮಾಡ್ತೀನಿ ವಿಶಾಲ್. ಫಾರಿನಿಂದ ತರಿಸ್ಕೋತೀನಿ. ಆಲ್ ರೈಟ್. ವಿಷಯ ಏನು ಅಂದರೆ ಪಾಯ್ಸನ್ನು ಮೇಕಪ್ ಪ್ರಾಡಕ್ಟ್ಗೆ ಸಂಬಂಧಪಟ್ಟಿರೋದು ಅಂತ ಹೇಳ್ತಾ ಇದ್ದಾರೆ. ನೈನಿ ಅಂತೂ ಮೇಕಪ್ ಹಾಕೋದಿಲ್ಲ ಅಂತ ಹೇಳ್ತಾ ಇದ್ದೀರಿ. ಹಾಗಾದ್ರೆ ಅವಳು ನಿರಪರಾಧಿ ಅಂತ ಇಂಡೈರೆಕ್ಟ್ ಆಗಿ ನೀವೇ ಒಪ್ಕೊಂಡಾಗಾಯ್ತಲ್ಲ ಇನ್ಸ್ಪೆಕ್ಟರ್? ನೋ ಸರ್, ನನ್ನ ಉದ್ದೇಶ ಅದಲ್ಲ. ಮೇಕಪ್ ಹಾಕೊಳ್ಳೋರೇ ದೋಷಿ ಅಂತ, ಹಾಕೊಳ್ದೇ ಇರೋರು ನಿರ್ದೋಷಿ ಅಂತ ನಾನು ಈಗಲೇ ಡಿಸೈಡ್ ಮಾಡೋಕ್ಕಾಗಲ್ಲ ಸರ್. ಎನ್ಕ್ವೈರಿ ಅಂತೂ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಚಿಕ್ಕ ಕ್ಲೂ ಸಿಕ್ಕಿದೆ. ಏನ್ ಭಾವ ಅದು? ಅದೇ ಮೇಕಪ್ ಪ್ರಾಡಕ್ಟಲ್ಲಿರೋ ವಿಷ ಅಂತ. ಅದು ಎಕ್ಸಾಕ್ಟಾಗಿ ಏನು ಅಂತ ಗೊತ್ತಿಲ್ಲ, ಆದರೆ ತಿಳ್ಕೊತೀನಿ. ಆಮೇಲೆ ಈ ಮನೆ ಸೊಸೆ ಆದರೂ ಅಷ್ಟೇ, ಸೊಸೆ ಆಗಿ ಬರೋಳಾದರೂ ಅಷ್ಟೇ, ಯಾರನ್ನೂ ಬಿಡೋದಿಲ್ಲ. ನಾನಿನ್ ಬರ್ತೀನಿ ಸರ್. ಓಕೆ ಸರ್, ಬರ್ತೀನಿ. ಈ ಕೇಸಲ್ಲಿ ನಮ್ಮನೆ ಗೌರವ ಪ್ರತಿಷ್ಠೆ ಎಲ್ಲ ಮಣ್ಣಾಗೋಯ್ತು. ಡ್ಯಾಡ್, ನೀವೇನು ವರಿ ಮಾಡ್ಕೋಬೇಡಿ ಪ್ಲೀಸ್. ದೊಡ್ಡ ಯಜಮಾನ್ರಿಗೆ ತುಂಬ ಸುಸ್ತಾಗಿದೆ. ಆಸ್ಪತ್ರೆ ಕರ್ಕೊಂಡು ಹೋಗೋಣವಾ ಯಜಮಾನ್ರೆ? ಏನು ಬೇಕಾಗಿಲ್ಲ. ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಗಾಬರಿಯಾಗಿ ಇವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಡಾಕ್ಟರ್ ಕೊಡೋ ಮೆಡಿಸಿನ್ಸ್ ಇಂದ ಇಲ್ದೇ ಇರೋದೆಲ್ಲ ಶುರುವಾಗುತ್ತೆ. ನಾವೆಲ್ಲ ಇದೀವಿ ತಾನೆ, ನೋಡ್ಕೊಳ್ಳೋಣ. ನೀವು ಬನ್ನಿ.